ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಬೋಲೋ ಇಂಡಿಯಾದ ವೀಕ್ಷಕರಿಗೆ ಈ ವಾರದ ಧರ್ಮ ಹಾಗೂ ದೇಗುಲ ಹಾಗೂ ಮಠಗಳ ದರ್ಶನಕ್ಕೆ ಸ್ವಾಗತ ಸುಸ್ವಾಗತ. ಪರಮ ಪವಿತ್ರವಾದಂತಹ ಸ್ಥಳಗಳಲ್ಲಿ ಮೂಡಲ ಬಾಗಿಲು ಎಷ್ಟೋ ಜನಕ್ಕೆ ಗೊತ್ತಾಗದೇ ಇರಬಹುದು. ಮುಳಬಾಗಿಲು ಅಂದ್ರಂತೂ ಎಲ್ರಿಗೂ ಗೊತ್ತಾಗಿ ಹೋಗುತ್ತೆ. ಅಂಥ ದಿವ್ಯ ಸನ್ನಿಧಾನ, ಶ್ರೀಪಾದರಾಜರ ಭವ್ಯ ಸನ್ನಿಧಾನ, ಪೂಜ್ಯ ಸ್ವಾಮಿಗಳ ಸನ್ನಿಧಾನ, ಅಹೋಭಾಗ್ಯ ಅಂತಲೇ ಹೇಳಬೇಕು. ಇವತ್ತಿನ ಈ ದ್ವಾದಶಿ ಇನ್ನಿತರ ಸಂಬಂಧಗಳಲ್ಲಿ, ಪೂರ್ವಾಶ್ರಮದ ಸಂಬಂಧಗಳಲ್ಲಿ ಮಹನೀಯರಾದಂಥ ಪ್ರಾತಸ್ಮರಣೀಯರು ಶ್ರೀ ಬ್ರಹ್ಮಣ್ಯ ತೀರ್ಥರ ಪವಿತ್ರ ಆರಾಧನೆಯ ದಿವಸ ಇವತ್ತು. ಇನ್ನು ಮುಂಬರುವಂತಹ ಜ್ಯೇಷ್ಠ ಮಾಸದಲ್ಲಿ ಸಾಕ್ಷಾತ್ ಶ್ರೀಪಾದರಾಜರ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕ್ಷೇತ್ರದ ಪಾವಿತ್ರತೆ, ಮಹಿಮೆ, ಪೂಜ್ಯ ಶ್ರೀಗಳವರ ಅಪಾರವಾದ ಭಕ್ತಸ್ತೋಮದ ಮೇಲಿರುವ ಅನುಗ್ರಹ, ಅವರ ಆಶೀರ್ವಾಚನದಲ್ಲಿರುವಂತಹ ರಾಜರ ದಯದಿಂದ ಅವರು ಕೊಟ್ಟ ಮಂತ್ರಾಕ್ಷದಲ್ಲಿರುವಂತಹ ಅನೇಕ ಪ್ರಭಾವಗಳನ್ನು ತಾವಾಗಲೇ ಕಂಡಿದ್ದೀರಿ. ಈ ದಿವಸ ಅವರ ಅನುಗ್ರಹದಿಂದ ನಾವಿಲ್ಲಿ ಕೂತಿರೋದು ಭಗವಂತನ ಮತ್ತು ಈ ಗುರುಗಳ ವಿಶೇಷ ಅನುಗ್ರಹ. ಇವರ ನುಡಿಮುತ್ತುಗಳು ನಮ್ಮನ್ನು ಸದಾ ಕಾಯುತ್ತಾ ರಕ್ಷಿಸುತ್ತಾ ನಮ್ಮ ಜೀವನವನ್ನು ಅನುಗ್ರಹಿಸಲಿ ಎನ್ನುವ ಕಾರಣದಿಂದಾಗಿ ಪರಮ ಪೂಜ್ಯ ಶ್ರೀಗಳವರಲ್ಲಿ ನಾನು ವಿನಮ್ರನಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮ ಬೋಲೋ ಇಂಡಿಯಾದ ವೀಕ್ಷಕರಿಗೆ ರಾಜರ ಮಹಿಮೆ, ಸ್ಥಳದ ಮಹಿಮೆ, ತಮ್ಮ ಒಂದು ಅನುಗ್ರಹ ಸಂದೇಶವನ್ನು ನೀಡಬೇಕು ಶ್ರೀಗಳು. ಶ್ರೀ ಗುರುಭ್ಯೋ ನಮಃ. ತಂ ವಂದೇ ನರಸಿಂಹತೀರ್ಥ ನಿಲಯಂ ಶ್ರೀ ವ್ಯಾಸರಾಜ್ ಪೂಜಿತಂ ಧ್ಯಾಯಂತಂ ಮನಸಾಂತ ಸಿಂಹಚರಣಂ ಶ್ರೀಪಾದರಾಜಂ ಗುರುಂ. ಶ್ರೀಪಾದರಾಜರು ಧ್ರುವಾಂಶ ಸಂಭೂತರು. ಸಾಕ್ಷಾತ್ ಭಗವಂತನನ್ನು, ವಾಸುದೇವ ರೂಪ ಭಗವಂತನನ್ನು 5 ವರ್ಷದಲ್ಲಿ ದರ್ಶನ ಮಾಡಿದಂತಹ ಮಹನೀಯರು. ತಾವು ಭೂಲೋಕದಲ್ಲಿ ಶ್ರೀಪಾದರಾಜರಾಗಿ ಅವತಾರ ಮಾಡಿ ಮುಳಬಾಗಿಲು ಕ್ಷೇತ್ರದ ಪವಿತ್ರತೆಯನ್ನು ವಿಶೇಷವಾಗಿ ಹೆಚ್ಚು ಮಾಡಿದ್ದಾರೆ. ಇದು ಯೋಗಾನರಸಿಂಹದೇವರ ಸನ್ನಿಧಾನ. ಇಂತಹ ಸನ್ನಿಧಾನದಲ್ಲಿ ಶ್ರೀಪಾದರಾಜರಿಗೆ ಗಂಗಾ ಪ್ರತ್ಯಕ್ಷವಾದಂತಹ ನರಸಿಂಹತೀರ್ಥ ಈ ಒಂದು ಮೂಡಲ ಬಾಗಿಲು. ತಿರುಪತಿಯಾಗಿ ಇದು ಪೂರ್ವದ ಬಾಗಿಲು ಅಂತ ಪ್ರಸಿದ್ಧಿ. ಭೂವೈಕುಂಠವಾದಂತಹ ತಿರುಪತಿ ಕ್ಷೇತ್ರಕ್ಕೆ ಮುಳಬಾಗಿಲಿನಿಂದ ಎಲ್ಲರೂ ತೀರ್ಥಯಾತ್ರೆ ಮಾಡುವಂತಹ ಸಂಪ್ರದಾಯ ಇಲ್ಲಿದೆ. ಇದು ವಿಜಯನಗರ ಸಾಮ್ರಾಜ್ಯಕ್ಕೆ 2ನೇ ಕ್ಯಾಪಿಟಲ್ ಸಿಟಿ ಆಗಿತ್ತು ಹಿಂದೆ. ಇಂತಹ ದೊಡ್ಡ ಕ್ಷೇತ್ರ, ಇದೊಂದು ವೈಷ್ಣವ ಕ್ಷೇತ್ರ ಮತ್ತು ಎಲ್ಲ ಧರ್ಮೀಯರ ಸೌಹಾರ್ದ ಇದ್ದಂತಹ ದೊಡ್ಡ ಕ್ಷೇತ್ರ. ಇಲ್ಲಿ ಶ್ರೀಪಾದರಾಜರು ತಮ್ಮ ಕಾಲದಲ್ಲಿ ಸುಮಾರು 10,000 ಜನ ವಿದ್ಯಾರ್ಥಿಗಳಿಗೆ ಆಸನಗಳನ್ನು ಇಟ್ಟು ವಿದ್ಯಾಭ್ಯಾಸ ಮಾಡಿಸಿದಂತಹ ಮಹನೀಯರು. ಅವರು ಕುಲಪತಿಗಳಾಗಿ ಈ ಮುಳಬಾಗಿಲು ಕ್ಷೇತ್ರವನ್ನು ವಿದ್ಯಾಭ್ಯಾಸದ ಒಂದು ದೊಡ್ಡ ಸ್ಥಾನವನ್ನಾಗಿ ನಿರ್ಮಿಸಿದಂಥ ಮಹಾನುಭಾವರು. ಅವರಲ್ಲಿ ವಿದ್ಯಾಭ್ಯಾಸಕ್ಕಾಗಿ ವ್ಯಾಸರಾಜರು 12 ವರ್ಷಗಳ ಕಾಲ ಇಲ್ಲಿ ತಾವು ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ಅಲ್ಲಿಂದ ತಿರುಪತಿಗೆ ಶ್ರೀನಿವಾಸನ ಪೂಜೆಗಾಗಿ 12 ವರ್ಷ ಅಲ್ಲಿ ನೆರವೇರಿಸಿ ತದನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ತಾವು ರಾಜಗುರುಗಳಾಗಿ 6 ಜನ ಚಕ್ರವರ್ತಿಗಳು ರಾಜಗುರುಗಳಾದಂತಹ ಹೆಮ್ಮೆ ನಮ್ಮ ಇಡೀ ಮಾಧ್ವ ಸಮಾಜಕ್ಕಿದೆ. ಇದನ್ನು ಮಾಡಿಕೊಟ್ಟಂಥವರು ಶ್ರೀಪಾದರಾಜರು. ಇಂತಹ ಶ್ರೀಪಾದರಾಜರ ದರ್ಶನವೇ ದೊಡ್ಡ ಭಾಗ್ಯ. ಪ್ರತಿನಿತ್ಯ ಅವರ ಸ್ಮರಣೆ ಎಂದರೆ ನಮಗೆ ಮೃಷ್ಟಾನ್ನ ಅಂತ. ಮೃಷ್ಟಾನ್ನ ಅಂದರೆ ದೈಹಿಕವಾದ ಊಟ ಸಿಗೋದು ದೊಡ್ಡದು, ಜೊತೆಗೆ ಜ್ಞಾನ ಭಂಡಾರವೇ ಸಿಗ್ತದೆ ಅಂತ ಹೇಳಿ ಪ್ರತೀತಿ. ಇವತ್ತಿಗೂ ಅಧ್ಯಾಪಿ ಅವರ ಅನುಗ್ರಹ ಪ್ರತಿಯೊಬ್ಬ ಭಕ್ತರ ಮೇಲೆ ವಿಶೇಷವಾಗಿ ಪ್ರತಿನಿತ್ಯದಲ್ಲಿ ದೊರೆತಾ ಇದೆ. ಇಂತಹ ದೊಡ್ಡ ಕ್ಷೇತ್ರದಲ್ಲಿ ಅವರು ಸುಮಾರು 500 ವರ್ಷದ ಕೆಳಗೆ ಸಜೀವವಾಗಿ ಬೃಂದಾವನ ಪ್ರವೇಶ ಮಾಡುವಂತಹ ಕ್ಷೇತ್ರ. ಇಲ್ಲಿ ಅಕ್ಷೋಭ್ಯ ತೀರ್ಥದಿಂದ ಅಂಗಾರದಲ್ಲಿ ರಚನೆ ಮಾಡಿದಂತಹ ಯೋಗಾನರಸಿಂಹದೇವರ ಸನ್ನಿಧಾನ. ಜೊತೆಗೆ ವ್ಯಾಸರಾಜರು ಸುಮಾರು 732 ಆಂಜನೇಯನ ಪ್ರತಿಷ್ಠೆ ಮಾಡಿದರು. ಅವರಲ್ಲಿ ಇದು 2ನೇ ಮುಖ್ಯ ಪ್ರಾಣದೇವರು. ಮೊನ್ನೆಯದು ಮುಳಬಾಗಿಲು ಟೌನ್ನಲ್ಲಿರುವಂತಹ ಪ್ರಾಣದೇವರು, ಅಲ್ಲಿ ಮೊದಲನೇದಾಗಿ ಇದು ಮಾಡಿದರು. ವ್ಯಾಸರಾಜರಿಗೆ ಶ್ರೀಪಾದರಾಜ ಪಾಠ ಹೇಳಿದಂತಹ ಸ್ಥಳ ಮುಳಬಾಗಿಲಿನ ಪಟ್ಟಣದಲ್ಲಿದೆ. ಮತ್ತು ಇಲ್ಲಿ ವ್ಯಾಸರಾಜರು 12 ವರ್ಷಗಳ ಕಾಲ ಚಿಂತನೆ ಮಾಡಬೇಕು ಅಂತ ಹೇಳಿ ಪ್ರಸಿದ್ಧಿ. ಆ ಗುಹೆ ಕೂಡ ಇಲ್ಲಿದೆ. ಇದನ್ನು ತಾವೆಲ್ಲ ದರ್ಶನ ಮಾಡಬಹುದು. ಪ್ರತಿನಿತ್ಯದಲ್ಲಿ ಕೂಡ ಇಲ್ಲಿ ಆ ಕಾಲದಲ್ಲಿ 10,000 ಜನ ವಿದ್ಯಾರ್ಥಿಗಳು, ಜೊತೆಗೆ 1,000 ಜನ ಸನ್ಯಾಸಿಗಳ ಶಿಷ್ಯರಿಗೆ ಪಾಠ ಹೇಳಿದಂತಹ ದೊಡ್ಡ ಹೆಗ್ಗಳಿಕೆ ಶ್ರೀಪಾದರಾಜರ ಮಹಿಮಾ. ಇಂತಹ ದೊಡ್ಡ ಶ್ರೀಪಾದರಾಜರ ಒಂದು ಕ್ಷೇತ್ರ. ಅವ್ರ ಕಾಲದಲ್ಲಿ ಬೇಕಾದಷ್ಟು ಕೆರೆಗಳು ಇದನ್ನೆಲ್ಲ ನಡೆಸಿಕೊಟ್ಟವರು. ಜಮೀನುಗಳನ್ನೆಲ್ಲ ದಾನ ಮಾಡಿ ಅದನ್ನು ರೈತರಿಗೆ ಉಪಯೋಗ ಅಂತ ಸಾಮಾಜಿಕ ಕಾರ್ಯಗಳು ಬೇಕಾದಷ್ಟು ಕಡೆ ವಾಕ್ಯಾರ್ಥಗಳನ್ನೆಲ್ಲ ಮಾಡಿ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿದಂಥ ಮಹಾನುಭಾವರು. ಇಲ್ಲಿ ಅಕ್ಷೋಭ್ಯ ತೀರ್ಥವು ವಿದ್ಯಾರಣ್ಯರು ಆಧಾರಂಥ ಸ್ಥಳ ಅಂತ ಹೇಳಿ ಪ್ರಸಿದ್ಧಿ ಇದೆ.
ಬರುವಾಗ ಬಲಗಡೆ ಎಡಗಡೆಗೆ ಶಂಖಚಕ್ರ ಗುಟ್ಟ ಅಂತ ಹೇಳಿದೆ. ಇದನ್ನು ಕೂಡ ಅಕ್ಷೋಭ ತೀರ್ಥರು ಸ್ಥಾಪನೆ ಮಾಡಿದಂಥವ್ರು. ತಿರುಪತಿಗೆ ಹೋಗುವಾಗ ವೈಷ್ಣವ ಕ್ಷೇತ್ರಕ್ಕೆ ಆ ಒಂದು ಭಗವಂತನ ಲಾಂಛನವನ್ನು ದರ್ಶನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎರಡೂ ಕಡೆ ಶಂಖಚಕ್ರ ಗುಟ್ಟ ಅಂತ ಹೇಳಿ ಇವತ್ತಿಗೂ ಪ್ರಸಿದ್ಧಿ ಇದೆ. ಅದನ್ನು ಅವರು ನಡೆಸಿದಂಥವ್ರು. ಮತ್ತು ಮುಳಬಾಗಿಲು ವಿಜಯನಗರ ಸಾಮ್ರಾಜ್ಯಕ್ಕೆ ಎರಡನೇ ಕ್ಯಾಪಿಟಲ್ ಸಿಟಿ ಅಂತ ಹೇಳಿ ಎಂದಿತ್ತು. ಹಾಗೆ ಮುಳಬಾಗಿಲು ಸುತ್ತಮುತ್ತ ವಿಜಯನಗರ ಸಾಮ್ರಾಜ್ಯದಲ್ಲಿ ಏನು ದೇವಸ್ಥಾನಗಳಿದೆ ಹಂಪೆಯಲ್ಲಿ ಅದೇ ಥರ ಎಲ್ಲ ದೇವಸ್ಥಾನಗಳು ಸುತ್ತಮುತ್ತ ಇದೆ. ವಿರೂಪಾಕ್ಷೇಶ್ವರ, ವಿಠ್ಠಲನಾರಾಯಣ ಸ್ವಾಮಿ, ಅರ್ಜುನ ಪ್ರತಿಷ್ಠೆ ಆಂಜನೇಯ, ಕೋದಂಡರಾಮ ಸ್ವಾಮಿ ದೇವಸ್ಥಾನ ಮತ್ತು ವಿರೂಪಾಕ್ಷೇಶ್ವರ, ಸ್ವಯಂವತ್ತ ಸೋಮೇಶ್ವರ ದೇವಸ್ಥಾನ, ಹೀಗೆ ಎಲ್ಲ ಇದು. ಮತ್ತು ಲಿಂಗಾಯತರ ಮಠಗಳಾಗ್ಬೋದು, ವಿಶಿಷ್ಟಾದ್ವೈತಿಗಳ ಮಠ ಆಗ್ಬೋದು, ಹೀಗೆ ಅದ್ವೈತಿಗಳ ಮಠ, ಶೃಂಗೇರಿ ಮಠ ಅಂತಿದೆ. ಹೀಗೆಲ್ಲ ಪರಸ್ಪರ ಸೌಹಾರ್ದತೆ ಇದ್ದಂತಹ ಒಂದು ದೊಡ್ಡ ಕ್ಷೇತ್ರ. ಇವತ್ತಿಗೂ ಆ ಒಂದು ಪರಂಪರೆ ಬೆಳ್ಕೊಂಡು ಬಂದಿದೆ. ಇವತ್ತಿಗೂ ಮಠಕ್ಕೆ ಮುಳಬಾಗಿಲು ಅಂತ ಪ್ರಸಿದ್ಧಿ ಅಂದರೆ ಶ್ರೀಪಾದರಾಜರು ಅಂತ ಎಲ್ಲರೂ ಸ್ಮರಣೆ ಮಾಡ್ತಾರೆ. ಅಂತಹ ದೊಡ್ಡ ಕ್ಷೇತ್ರಕ್ಕೆ ತಾವು ಬಂದಿದ್ದೀರಾ. ತಮ್ಮೆಲ್ಲರಿಗೂ ಆ ಗುರುಗಳು ಮುಖಾಂತರ ಶ್ರೀ ಯೋಗಾನಂದ ಸಿಂಹದೇವರ ವಿಶೇಷ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ನಮ್ಮ ಉಪಾಸಮೂರ್ತಿ ಗೋಪಿನಾಥದಲ್ಲಿ ಪ್ರಾರ್ಥನೆ ಮಾಡಿ ನಾರಾಯಣ ಸ್ಮರಣೆ